ಇದು ಮಂಡ್ಯ ಟ್ರಾಫಿಕ್ ಪೊಲೀಸ್ನಿಂದ ಆಗಿರುವಂಥ ಘಟನೆ. ಇದು 3 ವರ್ಷ ಮಗದು ಸಾವನ್ನಪ್ಪಿದ್ದಾಳೆ. ಇದಕ್ಕೆ ಕಾರಣ ಪೊಲೀಸರ ಕಾರಣ. ಇದಕ್ಕೆ ಹೇಳಿ ಮಾತಾಡು. ಬಂಧುಗಳು, ಈಗ ನೀವೇನು ನೋಡಿದ್ರು ಇದು ಮದ್ದೂರು ತಾಲೂಕಿನ ಗೊರವನಹಳ್ಳಿ ಎಂಬ ಒಂದು ಊರಿನ ಒಂದು ಪುಟ್ಟ ಮಗುವಿಗೆ ಒಂದು ಸಾವಾಗಿದೆ ಅನ್ನೋದನ್ನ ನೀವೆಲ್ಲ ನೋಡ್ತಾ ಇದ್ದೀರಿ ಸೋಷಿಯಲ್ ಮೀಡಿಯಾ ಮುಖಾಂತರ. ಈ ಒಂದು ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದೀರಿ. ಆದರೆ ಈ ಸಾವಿಗೆ ಕಾರಣವಾದಂಥವ್ರು ಏನು ಸರ್ಕಾರಕ್ಕೆ ತೆರಿಗೆ ಹಣ ಕಟ್ಟಬೇಕು ಅನ್ನುವಂಥ ಸಲುವಾಗಿ ಹೋಗೋಣ ಬನ್ನಿ, ಹಿಂಗೆ ಮುಂದೆ ನಡ್ಕೊಂಡು ಹೋಗಿ ಮಾತಾಡ್ಕೊಂಡು ಮುಂದೆ ಬನ್ನಿ. ಸರ್ಕಾರಕ್ಕೆ ಸಾಲ್ತಾಲ ಎಷ್ಟು ಕೊಟ್ಟು ಸಾಲ್ತಾಲ ಬಾಚಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಸಿಕ್ಕ ಬ್ಯಾಂಕ್ನಲ್ಲಿ ಈ ಥರದಲ್ಲೆಲ್ಲ ಗಾಡಿಗಳನ್ನ ಅಡ್ಡ ಹಾಕಿ ಈ ಥರದಲ್ಲಿ ಏನು ಕಟ್ತಾರೆ ತೆರಿಗೆನ, ನಾವು ಕಟ್ತೀವಿ ತೆರಿಗೆನ, ಮಗು ಪ್ರಾಣ ತಂದುಕೊಡೋದಕ್ಕಾಗುತ್ತಾ ವಾಪಸ್? ಇವರು ಯಾವ ಥರದಲ್ಲಿ ಒಂದು ಮಾನವೀಯತೆನೇ ಇಲ್ಲದೆ ಈ ಥರ ನಡ್ಕೊಳ್ತಾ ಇರೋದಂತೂ ನಿಜಕ್ಕೂ ವಿಷಾದನೀಯ. ಮಂಡ್ಯ ಜಿಲ್ಲಾಡಳಿತ ನಿಜಕ್ಕೂ ಇದನ್ನ ನಾಚಿಕೆ ಕೊಡಬೇಕು. ಈ ಥರದಲ್ಲೆಲ್ಲ ಒಂದು ಮಗು ಪ್ರಾಣ ಹೋಗೋ ಥರದಲ್ಲಿ ನೀವು ಗಾಡಿಗಳನ್ನ ಅಡ್ಡ ಹಾಕ್ತೀರಿ ಅಂತಂದರೆ ಇದು ನಿಜಕ್ಕೂ ಅವಮಾನ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಸಂದರ್ಭದಲ್ಲಿ ಏನು ಹೇಳ್ತೀನಿ ಅಂತಂದರೆ ಬದಲಾಗಬೇಕು ಪೊಲೀಸ್ನವರು. ಈ ಥರದಲ್ಲೆಲ್ಲ ಒಂದು ರೀತಿ ಹೇಗೆ ಬರೀ ದುಡ್ಡು ಅನ್ನೋ ಥರದಲ್ಲೇ ಹೋಗ್ಲಿ ಬಿಡ್ರಿ, ಹೋಗ್ರಿ. ನೀವು ನಂಬರ್ ಪ್ಲೇಟ್ ಇರಲ್ವಾ, ನಂಬರ್ ಪ್ಲೇಟ್ನ ತಗೊಳ್ಬೋದಿತ್ತು, ಟ್ರೇಸ್ ಮಾಡ್ಬೋದಿತ್ತು, ನೀವು ನೋಟಿಸ್ ಕೊಡ್ಬೋದಿತ್ತಲ್ಲ ಫೈನ್ ಕಟ್ಟೋದಕ್ಕೆ. ಅಲ್ಲೇ ಅಡ್ಡ ಹಾಕ್ಬೇಕು ಅಂತ ಏನು ನೀವಲ್ಲ ಏನಕ್ಕೆ ಮಾಡ್ತೀರಾ ಪೊಲೀಸ್ನವರು ಕೆಲಸವ? ನೀವು ಒಂದು ರೀತಿಗೆ ಯಾವ ಥರದಲ್ಲಿ ನಾಲಾಯಕಗಳು ಹೇಳ್ಕೋಬೇಕು ಅಂತ ನಿಜಕ್ಕೂ ನಾಲಾಯಕಗಳ ರೀತಿಯಲ್ಲಿ ನೀವು ಮಾಡ್ತಾ ಇರೋಂಥದ್ದು. ಇಲ್ಲಿ ಕರ್ತವ್ಯ ನಿರ್ವಹಿಸುವಂಥವ್ರು ಒಂದು ಶಿಸ್ತುಬದ್ಧ ಕಾನೂನನ್ನ ಪಾಲನೆ ಮಾಡಬೇಕು. ಅವ್ರು ಪಾಸ್ ಆಗೋ ಸಂದರ್ಭದಲ್ಲಿ ಏನಿರುತ್ತೆ ನಂಬರ್ನ ತೆಗೆದುಕೊಂಡು ನಾವು ನೋಟಿಸ್ ಕೊಡುವಂಥ ಕೆಲಸಗಳನ್ನ ಮಾಡಬೇಕು. ಈಗೇನೋ ಅಡ್ಡ ನೋಡಿ, ಒಬ್ಬ ಪೊಲೀಸ್ ಅಧಿಕಾರಿಗೆ ಯಾವ ವ್ಯವಸ್ಥೆ ಕೊಡ್ತಾ ಇದ್ರೆ ನೋಡಿ, ಮಳೆ ಬರ್ತಾ ಇದೆ ಅಂದ್ಬಿಟ್ಟು ಇದು ಮಾಡ್ತಾ ಇದ್ರೆ ತುಂಬಿ DSG ಅರ್ಜೆಂಟು ಆಗಿದೆಯಾ? ಈಗೇನು 3 ಜನ ಪೊಲೀಸ್ನವ್ರನ್ನ ಅಮಾನತ್ ಮಾಡಿದ್ದೀವಿ ಅಂದರೆ ಕೂಡಲೇ ಇಲ್ಲೇನೋ ಒಂದು ಅಪಘಾತ ಆಗಿದೆ, ಈ ಸಂದರ್ಭದಲ್ಲಿ ನಾವು ಅಮಾನತ್ ಮಾಡಿದ್ದೀವಿ ಅಂತ ಹೇಳುವಂಥವ್ರು ನೇರ ಹೊಣೆಗಾರಿಕೆ ಅವ್ರನ್ನೇ ಮಾಡ್ಬೋದು, ಹೋಗ್ತಾರೆ ಹೊಲ ಗದ್ದೆ ಕೆಲಸ ಮಾಡ್ಕೊಂಡಿರ್ತಾರೆ. ಆದರೆ ಹೊಣೆಗಾರಿಕೆ ಏನು ಬಂತು? ಅವ್ರು ಮಾಡಿದ ತಪ್ಪಿಗೆ ಏನಾದ್ರು ಒಂದು ಶಿಕ್ಷೆಯನ್ನು ಕೊಡಬೇಕಲ್ವಾ? ಇದೇ ಜಾಗದಲ್ಲಿ ಅವ್ರು ಮಕ್ಕಳಿದ್ರೆ ಈ ಥರದಲ್ಲಿ ಅಮಾನತ್ ಮಾಡ್ಬಿಟ್ಟು ಏನೋ ಕೊಟ್ಬಿಡಿ ಅಂದರೆ ಮುಗಿದೋಗ್ತಿತ್ತ. ಇದನ್ನೆಲ್ಲ ಗಮನಿಸಬೇಕು ದಯವಿಟ್ಟು. ಇದು ಶಿಕ್ಷೆ ನಿಲ್ಲಬಾರ್ದು. ಇದು ಏನಿದೆ ಆ 3 ಜನ ಯಾರು ಅಡ್ಡ ಹಾಕಿರೋಂಥವ್ರು 3 ಜನ ಅಷ್ಟೇ ಅಲ್ಲ, ಇವ್ರಿಗೆ ಯಾರು ಅವಕಾಶ ಕೊಟ್ಟಂಥವ್ರು ಯಾರು, ಅನುಮತಿ ಕೊಟ್ಟಂಥವ್ರು ಯಾರು, ನೀವು ಆ ಸ್ಪಾಟಲ್ಲಿ ಹಿಡಿಯಪ್ಪ ಗಾಡಿಗಳನ್ನ ಪರಿಶೀಲನೆ ಮಾಡಿ ಅನ್ನೋ ಥರದಲ್ಲಿ ಅನುಮತಿ ಕೊಟ್ಟಿರುವಂಥವ್ರು ಯಾರು ಅನ್ನೋದನ್ನೆಲ್ಲ ನಾವು ಚರ್ಚಿಸಬೇಕಾಗಿದೆ. ನೋಡೋಣ ಮುಂದುವರೆದ ಭಾಗವಾಗಿ ಇದು ಯಾವಂತ ಹೋಗ್ತೀವಿ ಅಂತ ನೋಡೋಣ. ಇದು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಏನಪ್ಪ ವಿಷಯ ಅಂದರೆ, ಇವತ್ತು ಮಂಡ್ಯದಲ್ಲಿ ತುಂಬ ದುರ್ಘಟನೆ ನಡೆದಿದೆ. ಒಂದು ಪುಟ್ಟ ಕಂದಮ್ಮ 3 ವರ್ಷದ ಮಗು, ಇದಕ್ಕೆ ಸಾವಿಗೆ ಕಾರಣ ಪೊಲೀಸ್ನವ್ರೆ. ಒಂದು ಪುಟ್ಟ ಮಗುನ ಹಿಡ್ಕೊಂಡು ಹಾವು ಕಚ್ಚಿದೆ ಅಂತ ನಾಯಿ ಕಚ್ಚಿದೆ ಅಂತ ಹೇಳಿದ್ರು ಸಹ ಅಲ್ಲಿನ ಟ್ರಾಫಿಕ್ ಪೊಲೀಸರು ಸಹ ಬಿಡ್ದಾನೆ
ಸ್ವರ್ಣ ಸಂದರ್ಭದ ಯಮಾ ಶೋರೂಮ್ ಮುಂಭಾಗ ಆ ಗಾಡಿನ ಎಳೆದಾಡ್ಕೊಂಡು ಆ ಮಗು ಕೆಳಗಡೆ ಬಿದ್ದು ಸಾವನ್ನಪ್ಪಿದೆ. ಇದಕ್ಕೆ ಕಾರಣ ನಮ್ಮ ಮಂಡ್ಯ ಜಿಲ್ಲಾ ಪೊಲೀಸು ಆಡಳಿತ. ಆದ್ದರಿಂದ ಈಗ ಅಮಾನತಾಗಿರುವ ಅಂಥ ಪೊಲೀಸ್ನವರನ್ನು ಅವ್ರಿಗೆ FIR ಮಾಡಿ ಅವ್ರ ವಿರುದ್ಧ ತನಿಖೆ ಮಾಡಿ ಅವ್ರ FIR ಮಾಡಿ ಜೈಲಿಗೆ ಕಳಿಸ್ಬೇಕು. ಇವತ್ತೇನೋ ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸಿರ್ತಾರೆ, ಆದರೆ ಅವರನ್ನು FIR ಮಾಡಿ ತನಿಖೆ ಮಾಡಿ ಅವ್ರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಬೇಕು. ಮುಂದೆ ಮಂಡ್ಯದಲ್ಲಿ ಈ ರೀತಿ ಆಗಬಾರ್ದು. ಯಾಕೆಂದರೆ ಪ್ರತಿಯೊಂದು ರೋಡಲ್ಲೂ CC ಕ್ಯಾಮ್ರಾ ಇರ್ತವೆ. ಒಂದು ಹಿಡಿದುಬಿಟ್ಟು 100 ರೂಪಾಯಿ 20 ರೂಪಾಯಿಗೆ ಕೈ ಚಾಚ್ತಾರೆ ನಮ್ಮ ಮಂಡ್ಯ ಇದರಲ್ಲಿರುವಂಥ ಪೊಲೀಸು ವ್ಯವಸ್ಥೆ. ಇದಕ್ಕೆ ಕೆಟ್ಟ ವ್ಯವಸ್ಥೆ ಅಂತಾರೆ. ಆದ್ದರಿಂದ ಇನ್ನೂ ಹೊಣೆಗಾರಿಕೆ ಬರಬೇಕಂದ್ರೆ ನಮ್ಮ ಮಂಡ್ಯ ಜಿಲ್ಲಾ ಹಾಸ್ಪಿಟಲ್, ಯಾಕಂದರೆ ಮದ್ದೂರಿನಲ್ಲೂ ಸಹ ಇದಕ್ಕೆ ಚುಚ್ಚುಮದ್ದು ಕೊಡ್ಬೋದಾಯಿತು. ಅಲ್ಲಿನ ಇಲ್ಲದೇ ಇರೋ ಕಾರಣ ಮಂಡ್ಯಕ್ಕೆ ಬರಬೇಕು ಕಾರಣ ಆ ಮಗು ಸಾವನ್ನಪ್ಪಿದೆ. ಇಲ್ಲ ಏನು ಜಿಲ್ಲಾ ಪ್ರವಾಸ ಸಚಿವ ಹೇಳ್ತಾರೆ ಮಿನಿಸ್ಟರ್ ಇಲ್ಲಿ ಬಂದ್ಬಿಟ್ಟು ಆ ಪ್ರವಾಸ ಮಾಡ್ತಿದ್ದೀವಿ ಈ ಪ್ರವಾಸ ಮಾಡ್ತಿದ್ದೀವಿ ಅಂತ. ಸಪೋರ್ಟ್ ಜಾಸ್ತಿ ಇದೆ ನಿಮಗೆ ಅಣ್ಣ, ಸಪೋರ್ಟ್ ಇಲ್ದಾರೆ ಅಣ್ಣ, ಸಪೋರ್ಟ್ ಇಲ್ಲ ಅಂದ್ರ ಮಗುಗೆ ಒಂದು ಕಾರಣ ಆಗ್ಬಿಟ್ರಿ ಇಲ್ಲ. ಯಾರೋ ಒಬ್ಬ ಮಿನಿಸ್ಟರ್ ಬಂದ್ರ ಅಂದ್ರೆ ಸುತ್ಕೊಂಡ್ ಹೋಗ್ತಾರ, ಆದ್ರೆ ಒಂದು ಮಗು ಸತ್ತದಂದ್ರೆ ಪೋಸ್ಟ್ ಮಾರ್ಟಮ್ ಮಾಡೋಕೆ 11 ಗಂಟೆಯಿಂದ ಇಲ್ಲಿಗೆ ತನಕ ಕೊಡಕಾನಿಲ್ಲ. ಯಾರೋ ಒಬ್ಬ ರಾಜಕಾರಣಿ ಸತ್ತಬಿಟ್ರ ಅರ್ಧ ಗಂಟೆಗೆ ಕೊಟ್ಬಿಟ್ಟು ಇದು ಮಾಡ್ಬಿಡ್ತಾರ ಇಲ್ಲಿ. ಬನ್ನಿ ಆದ್ರಿಂದ ಇದಕ್ಕೆ ಹೊಣೆಗಾರಿಕೆ ಮಂಡ್ಯ ಜಿಲ್ಲಾ ಪೊಲೀಸು ಮತ್ತು ಜಿಲ್ಲಾ ಆಹಾರ ಇಲಾಖೆ ಮದ್ದೂರಲ್ಲಿ ಚುಚ್ಚುಮದ್ದಿದ್ರೆ ಈ ಕಾರಣ ಮಗುಗೆ ಸಾವುಗಾಗ್ತಿರಲಿಲ್ಲ. ಅಲ್ಲಿನ ಪ್ರತಿಯೊಂದು ಔಷಧಿಗಳನ್ನು ಮಾರಾಟ ಮಾಡ್ಕೊತಾರ. ಒಂದು 100-200 ಕೈ ಚಾಚ್ತಾರ ಮಂಡ್ಯ ಪೊಲೀಸು ಇಲ್ಲಿ ವ್ಯವಸ್ಥೆ. ಪ್ರತಿಯೊಂದು ರೋಡು ಪ್ರತಿಯೊಂದು ಗದ್ದೆಗೆ ಹೋಗ್ಬೇಕಾದ್ರೂ ಅಸಹ್ಯ ಆಗುತ್ತೆ ಜನಗಳಿಗೆ. ನೋಡಿ, ಒಬ್ಬ ಪೊಲೀಸು ಕೊಲೆಗಾರಿಕೆ ಮಾಡಿ ಏನು ಅವ್ರಿಗೆ ಸೆಕ್ಯೂರಿಟಿ ರಾಮನಗರ, ಚನ್ನಪಟ್ಟಣ, ಮಂಡ್ಯ ಎಲ್ಲ ಕರ್ಸ್ಕೊಂಡವ್ರ. 11 ಗಂಟೆಲಿ ತಂದು ಇವಾಗ ಆ ಹುಡುಗಿನ ಕೊಡ್ತಾ ಇದಾರೆ. ಯಾಕೆ ಗಲಾಟೆ ಆಗುತ್ತೆ ಅಂದ್ಬಿಟ್ಟು. ನೋಡಿ ಯಾವ ರೀತಿ ಎಲ್ಲ ಹೋಗ್ತಾವ್ರೆ ಅಂದ್ರೆ ಏನು ಸೆಕ್ಯೂರಿಟಿ, ಒಬ್ಬ ಕೊಲೆಗಾರನಿಗೆ ಸೆಕ್ಯೂರಿಟಿ ಕೊಡ್ತಾ ಇದಾರೆ ನಮ್ಮ ಮಂಡ್ಯ ಜಿಲ್ಲಾ ಪೊಲೀಸ್ ಇಲಾಖೆ. ಆದ್ರಿಂದ ಇಂಥ ಪರಿಸ್ಥಿತಿ ಮಂಡ್ಯಕ್ಕೆ ಮುಂದಿನಗಳೇ ಬರಬಾರ್ದು. ಆದ್ರಿಂದ ಈ ಕಡೆ ಆದ್ರಿಂದ ಈ ಮುಂದೆ ಈ ಸ್ಥಿತಿ ಬರಬಾರ್ದು. ಮಂಡ್ಯಕ್ಕೆ ಪ್ರತಿಯೊಂದು ರೋಡ್ಗಳಲ್ಲೂ ನಾವು 2 ವರ್ಷದಿಂದ ಹೋರಾಟ ಮಾಡ್ತೇವೆ. ಹಿಡಿಬೇಡ್ರಿ ಅಂತ ಹೋಗಿ ಹಿಡಿಕೋದು ಮಂಡ್ಯ ರೋಡ್ಗೆ ಹೋಗಿ ಕೈ ಇದು ಮಾಡ್ತಾರೆ ಪೊಲೀಸ್ನವರು. ಈಗ ಪ್ರಾಣ ಹೋಗದೆ ಅಮಾನತ್ ಮಾಡ್ಬಿಟ್ರೆ ಏನು ಮನೆ ಕಳಿಸ್ತಾರಷ್ಟೇ. ಆ ಹುಡುಗಿಯ ಪ್ರಾಣ ಯಾರು ತಂದು ಕೊಡ್ತಾರ? ಆ ಮನೆಗೆ ಯಾರು ಇದು ಮಾಡ್ತಾರ? ನಮ್ಮ ಪೊಲೀಸ್ ಅಧಿಕಾರಿಗಳು ಮಲ್ಲಿಕಾರ್ಜುನ ಬಾಲ್ದಂಡಿ ಅವರು ಹೇಳ್ಬಿಟ್ಟು ಹೋಗಿದ್ರೆ ಅಮಾನತ್ ಮಾಡಿದೀವಿ ಅಂತ. ಅಮಾನತ್ ಮಾಡಿದ್ರೆ ಆ ಮಗುಗೆ ಆ ಪ್ರಾಣ ಯಾರು ಕೊಡ್ತಾರ? ಇದಕ್ಕೆ ಪೊಲೀಸ್ ಇಲಾಖೆ ಮತ್ತು ಆಹಾರ ಇಲಾಖೆ ಇದಕ್ಕೆ ಆ ಹುಡುಗಿಯ ಸಾವಿಗೆ ಕಾರಣ. ಯಾಕೆಂದ್ರೆ ಮದ್ದೂರಲ್ಲಿ ಆ ಚುಚ್ಚುಮದ್ದು ಸಿಕ್ಕಿದ್ರೆ ಇಲ್ಲಿಂಗೆ ಪರಿಸ್ಥಿತಿ ಬರೋಕೆ ಆಗ್ತಿರಲಿಲ್ಲ. ಪ್ರತಿಯೊಂದು ಔಷಧಿಗಳನ್ನು ಮಾರಾಟ ಮಾಡ್ತಾರ. ಯಾಕೆಂದ್ರೆ ಅವರವರ ಕ್ಲಿನಿಕ್ಗಳು ಇರ್ತಾವ ಪ್ರತಿಯೊಂದು ಇಲ್ಲಿನ ಡಾಕ್ಟರ್ಗಳದು. ಆದ್ರಿಂದ ಇಲ್ಲಿನ ಹುಡುಗಿಗೆ ಸಾವಿಗೆ ಕಾರಣ ನಮ್ಮಣ್ಣ ಇದು ಮಂಡ್ಯ ಪೊಲೀಸ್ ಇಲಾಖೆ ಕಾರಣ. ಆದ್ರಿಂದ ಅಲ್ಲಿನ ಟ್ರಾಫಿಕ್ ಪೊಲೀಸರಾದ ವಿರುದ್ಧ FIR ಈ ಕೂಡಲೇ FIR ಮಾಡಬೇಕು. FIR ಮಾಡಿ ಅವ್ರನ್ನ ಜೈಲಿಗೆ ಕಳಿಸ್ಬೇಕು. ಮುಂದೆ ಈ ರೀತಿ ಆಗ್ಬಾರ್ದು ಮಂಡ್ಯದಲ್ಲೇ. ಆದ್ರಿಂದ ಈ ಲೈವ್ನ ನಾವು ಇಲ್ಲೇ ಕ್ಲೋಸ್ ಮಾಡ್ತಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಗಾಡಿಯೆಲ್ಲ ಐತೆ ನಿಂದು?